ಅಮ್ಮ 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 ಅಯ್ಯೋ ಏನಾದ್ರೂ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತನ ಓಡ್ ಬಂದಾಗ್ಲೇ ಇವಮ್ಮಯ್ಯ ಜಲ್ದ್ ಬರಲ್ಲ ಕಣ ನಾನು ಕರ್ದೆ ಇಡ್ತೇನೆ. ಏನ್ ಮಾಡ್ತೈತೆ ಏನ್ ಸುಡ್ಗಾಡು ಅಮ್ಮ. ಅಯ್ಯೋ ಯಾಕೆ ಸರೋಜ ಹಂಗ್ ಬಡ್ಕೊಂತ ಇದ್ದೀಯ ಅವಾಗಿಂದನ? ನಾನೇನು ಅಡುಗೆ ಮನೆಗೆ ಒಂದಿಷ್ಟು ಸಾರೆಲ್ಲ ಸೆಲ್ಲಿತ್ತು ಬೇಕು ಬಂದು ಎಲ್ಲ ಉಳ್ಸೋಗಿತ್ತು. ನಾನು ಒಂದಿಟ್ಟು ಒರೆಸ್ತಿದ್ದಮ್ಮ ಹಂಗೆ ಅಮ್ಮ ಅಂತಾನ ಒಂದೇ ಸಂಖ್ಯೆ ಬಡ್ಕೊಂತೀಯ. ಏನಾಯ್ತು? ಅಯ್ಯೋ ನೀನ್ ಯಾಕೆ ಅದೆಲ್ಲ ಮಾಡಕ್ ಹೋಗಿದ್ದೆ? ಯಾಕೆ ನಿನ್ ಸೊಸೆ ಎಲ್ಗೋಯವಳ ಕಮಲಿ? ಎಲ್ಗೋಗ್ಯವಳ? ಅವಳಿಗೆಲ್ಲ ಹೇಳು ಮಾಡ್ತಾಳ ಅದನ್ನೆಲ್ಲನ. ನೀನೆಲ್ಲನ ಅದೆಲ್ಲ ಅಚ್ಚಕಟ್ ಮಾಡೋದು ತೊಳೆಯೋದು ಬಳಿಯೋದು ಎಲ್ಲ ನೀನ್ ಯಾಕೆ ಮಾಡ್ತೀಯ? ಏನೋ ಒಂದಿಟ್ಟು ಕಸ ಕಸ ಹೊಡೆದು ನೀರ್ ಹಾಕು ಸಾಕು, ನೀನು ಇನ್ನೇನು ಮಾಡಕ್ ಹೋಗ್ಬೇಡ, ಅವಳೆಲ್ಲ ಮಾಡ್ತಾಳೆ. ಅವ್ರಿದ್ದಿದ್ದೆ ನಾನು ಯಾಕೆ ಮಾಡ್ತಿದ್ದೆ? ಅವಳಿಲ್ಲ. ಇಲ್ವಾ? ಎಲ್ಗೋದ್ಲು ಅವಳು? ಎಲ್ಗೋದ್ಲು ಅಂತ? ಅಯ್ಯೋ ಅದ್ ಯಾಕೆ ಹಂಗೆ ಅರಿಸ್ತೀಯೇ? ಎಲ್ಗೋದ್ಲು ಅಂತಾನ ಹೇಳತಕ್ಕ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಅವಳುನು ಕುಮಾರನು ದೇವಸ್ಥಾನಕ್ಕೆ ಹೋಗ್ಯವ್ರೆ. ನಮ್ಮ ಮಂದೇವ್ರಿಗೆ ಹೋಗಿ ಸೆನೆ ದಿನ ಆಗಿತ್ತಲ್ವಾ, ಅವ್ರಪ್ಪ ಅದಕ್ಕೆ ಹೋಗಿ ಆ ಪಿಳ್ಳೆ ಹುಟ್ಟದಾಗಿಂದನ ಹೋಗಿರ್ಲಿಲ್ಲ ಅಲ್ವಾ, ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ರಿ ಅಂತ ಹೇಳ್ತವ್ರಪ್ಪ ಎದ್ದಾಗ ಹೋದ್ರು. ಇವಾಗ ಒಂದ್ ಸ್ವಲ್ಪ ತಾತು ಹೋಗಿ ಒಂದ್ ಅರ್ಧ ಗಂಟೆ ಆತು. ಹೌದಾ? ಅಲ್ಲಮ್ಮ ಅವ್ರಿಬ್ರನ್ನ ಯಾಕೆ ಕಳ್ಸಿರಿ? ನೀವು ಹೋಗ್ಬೇಕಾನೆ, ನಾನು ಬತ್ತಿದ್ನ, ನನ್ನ ಕರೆದಿದ್ರೆ ನಾವು ತುಂಬಾ ದಿನ ಆಗಿತ್ತು ದೇವ್ರ ನೋಡಿ ಪೂಜೆ ಮಾಡಿಸಿ. ನೀನ್ ಯಾಕೆ ಅವ್ರಿಬ್ರನ್ನ ಯಾಕೆ ಕಳ್ಸಕ್ ಹೋದೆ? ಏನ್ ಅವಳೇನ್ ಮಹಾರಾಣಿ? ಗಂಡ ಎಂತ ಇಬ್ರೇ ಹೋಗಕ್ ಹೆಂಗೇನೆ? ಎಲ್ಲಾರು ಹೋಗ್ಬೋದಾಯ್ತು ಒಟ್ಟಿಗೇನೆ. ಅಯ್ಯೋ ಅವ್ನ್ ಕುಮಾರ ನನ್ನೂ ಕರ್ದ, ಬಾರಮ್ಮ ಹೋಗಣ ನೀನು ಅಂತಾನ. ನಿಮ್ಮ ಅಪ್ಪನೂ ಕರ್ದ, ಆದ್ರೆ ನಿಮ್ಮ ಅಪ್ಪಗೆ ಏನೋ ಕೆಲಸ ಅಂತೆ ಹೊಲ್ದಾಗೆ ತೆಂಗಿನಕಾಯಿ ಕೀಳಾರೇನ ಬರ್ತಾರೆ ಅಂತ ಹೇಳ್ತು, ಅದಕ್ಕೆ ಹೋಗ್ಲಿಲ್ಲ. ನನಗೂ ಯಾಕನ ಮಣ್ಕಾಲೆಲ್ಲ ನೋವು ಕಣಮ್ಮ, ಅದಕ್ಕೆ ನಾನು ಬರಲ್ಲ ಕಣಪ್ಪ, ನೀವೇ ಹೋಗಿ ಬರ್ರಿ ನೀವಿಬ್ರೇನೆ ಅಂತ ಹೇಳಿ ಕಳಿಸ್ತೆ. ಮತ್ತೆ ಇನ್ಯಾರನ್ನು ಕರೀಲಿಲ್ವಾ ಅವನು? ನಿಮ್ಮಿಬ್ರನ್ನೇನ ಕರೆದಿದ್ದು? ಇನ್ಯಾರಿದ್ದಾರೆ ನಮ್ಮನೆಗೆ? ಇರೋದೇ ನಾನು ನಿಮ್ಮಪ್ಪಯ್ಯ ಇಬ್ರೇ ತಾನೆ. ಇನ್ಯಾರನ್ನ ಕರೀತಾನೆ ಅವನು? ಮಗಳನ್ನ ಕರ್ಕೊಂಡು ಹೆಂಡ್ತಿನ ಕರ್ಕೊಂಡು ಹೋದ. ಹೌದೌದು, ಇನ್ಯಾರು ಇಲ್ಲ. ನಿನ್ ಕಣ್ಣಿಗೂ ಕಾಣಿಸಲ್ಲ, ಅವನ ಕಣ್ಣಿಗೂ ಕಾಣಿಸಲ್ಲ. ನಾನು ಎದುರುಗಡೆಗೆ ನಿಂತಿದ್ದೀನಿ, ಅಕ್ಕ ಎಂಬಳು ಒಬ್ಳಿದಾಳೆ, ಅವಳಾದ್ರೂ ಕೇಳೋಣ ಬತ್ತಾಳೋ ಇಲ್ವೋ ಅಂತಾನ ಅಂತ ಒಂದಿಷ್ಟು ಅನಿಸ್ಲೇ ಇಲ್ವಾ ಅವನಿಗೆ? ನಿನಗಾದ್ರೂ ಅನಿಸ್ಲಿಲ್ವೇನಮ್ಮ? ನಿಮ್ಮ ಅಕ್ಕ ಇದಾಕಣೋ ಕರಿ, ಅವಳು ಬಂದ್ರೆ ಕರ್ಕೊಂಡು ಹೋಗು ಅಂತಾನ. ಅಯ್ಯೋ ನೀನು ಹೋಗ್ತಿದ್ದ? ನಾನು ನೀನು ಹೋಗಲ್ಲ ಅನ್ಕೊಂಡು ಹೇಳಲಿಲ್ಲ ಬಿಡು. ನೀನು ಕಮಲಿ ಜೊತೆಗೆ ಹೋಗಕ್ಕೆ ಇಷ್ಟಪಡಲ್ಲ, ಅವರಿಬ್ರು ಹೋಗಿ ಬರ್ಲಿ ಸರೋಜ, ಇನ್ಯಾಕೆ ಸುಮ್ಮನೆ ಅವಳಿಗೂ ಬೇಜಾರು, ಗಂಡ ಹೆಂಡತಿ ಇಬ್ರು ಹೋಗಿ ಬರ್ಲಿ ಅಂತ ಸುಮ್ಮನೆ ಅದೇ. ನೀನು ಹೋಗ್ತಿದ್ದೇನೆ, ಕರೆದಿದ್ರೆ ಹೋಗ್ತಿರ್ಲಿಲ್ಲ. ಆದ್ರೆ ಒಂದು ಬೆಲೆ ಗೌರವ ಬೇಡವಾ? ಅಕ್ಕ ಎಂಬಳ ಇದ್ದಾಳೆ, ಒಂದು ಮಾತು ಕರಿಬೇಕು ಅಂತಾನ. ನಾನೇನೇನು ಅವಳ ಜೊತೆ ಹೋಗಕ್ಕೆ ಇಷ್ಟಪಡ್ತಿರ್ಲಿಲ್ಲ, ನೀನು ಬಂದಿದ್ರೆ ಹೋಗ್ತಿದ್ದೆ. ಆದ್ರೆ ನನಗೆ ಬೆಲೆ ಎಲ್ಲಿ ಬಂತು? ನಾನು ಒಬ್ಬ ಇದ್ದೀನಿ ಎಂಬುದು ಮರ್ತೋಗ್ಬಿಟ್ಟಿದ್ದೀರಾ ನೀವು? ನೀನು ಹೇಳೋದ್ ಬಿಟ್ಟು ನೀನೇ ಡಿಸೈಡ್ ಮಾಡ್ಬಿಟ್ಟೇನ ಇವಳು ಹೋಗಲ್ಲ ಅಂತಾನ ಅಲ್ವೇ? ಕರಿಯೋಗು ಅಂತಾನ ಕಳಿಸ್ಬೇಕಾಗಿತ್ತು ಅವನ್ನ. ಅಯ್ಯೋ ಹೋಗ್ಲಿ ಬಿಡೆ, ಈಗ ಅವ್ರು ನೀ ಕರೀಲಿಲ್ಲ ಅಂತ ಯಾಕಷ್ಟೊಂದು ಬೇಜಾರು ಮಾಡ್ಕೊಂತೀಯ? ನೀನು ಹೋಗ್ತಿರ್ಲಿಲ್ಲ ತಾನೆ? ಬಿಡು. ಈಗ ಬಂದ್ ವಿಷಯ ಏನ್ ಹೇಳು? ಒಳ್ಳೆ ಸುಂಟ್ರು ಗಾಳಿ ತರ ಬಂದೆ, ಈಗ ನೋಡಿದ್ರೆ ಯಾಕೆ ಹಿಂಗಾಡ್ತಾ ಇದೆಯಾ? ಏನೋ ವಿಷಯ ಹೇಳಕ್ಕಂತ ಬಂದೆ ಖುಷಿಯಾಗಿ, ಈಗ ನೋಡಿದ್ರೆ ಒಳ್ಳೆ ಬೇತಾಳ ಆಡ್ದಂಗೆ ಆಡ್ತಾ ಇದೆಯಲ್ಲ, ಏನ್ ಹೇಳು? ನನ್ನ ಬೇತಾಳ ಅಂತೀಯಮ್ಮ? ನೋಡು ನೀನು ಅಷ್ಟೇನೆ. ಓ ನನ್ನ ಮುದ್ದಿನ ಮಗಳಲ್ವಾ, ಅದಕ್ಕೆ ಏನೋ ರಿಯಾಕ್ಸಕ್ ಹಂಗಂದೆ, ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀಯ ಸರೋಜ? ಹೇಳು ಪರವಾಗಿಲ್ಲ, ಏನ್ ವಿಷಯ? ಏನೋ ಒಂದ್ ಹೇಳಿ ಸಮಾಧಾನ ಮಾಡ್ತೀಯ. ನಾನು ಒಂದು ಖುಷಿ ವಿಷಯ ಹೇಳೋಣ ಅಂತ ಬಂದೆ. ಅದು ಖುಷಿ ವಿಷಯನಾ? ಏನ್ ಹೇಳಿ? ನಿನ್ ಗಂಡ ಏನಾದ್ರು ಒಡವೆ ಗಿಡವೆ ಮಾಡ್ಸಿದ್ನೋ ಹೆಂಗೆ ನಿನಗೆ? ಅಯ್ಯೋ ಅಮ್ಮ, ನನ್ನ ಗಂಡ ದುಡಿಯೋದು ನಮ್ಮ ಮನೆ ಖರ್ಚಿಗೆ ನಾವು 3 ಹೊತ್ತು ಉಂಬಕ್ಕೇನೆ ಸಾಲಲ್ಲ, ಅಂತದ್ರಾಗೆ ಒಡವೆ ಮಾಡ್ಸಕ್ಕೆ ದುಡ್ಡೆಲ್ಲಿಂದ ಉಳಿಯುತ್ತೆ? ಒಡವೆನೂ ಇಲ್ಲ ಗಿಡವೇನೂ ಇಲ್ಲ. ಅದಕ್ಕಿಂತ ತುಂಬಾ ಖುಷಿ ಆಗಂತ ಸುದ್ದಿ. ಏನೇ ಅದು? ಏನ್ ಹೇಳು? ಅಮ್ಮ, ನಮ್ಮ ಅತ್ತೆ ಇದ್ದಳು, ಅವಾಗಿಂದ 1 ಗಂಟೆಯಿಂದನೂ ಎದ್ದಾಡ್ಸ್ತಾ ಇದೀನಿ, ಎದ್ದಾಳ್ತಾನೆ ಇಲ್ಲ. ಏನಾಯ್ತೆ? ಏನು ಹೋಗ್ಬಿಟ್ಲ ಹೆಂಗೆ ನಿಮ್ಮತ್ತೆ? ಸರಿಯಾಗಿ ನೋಡ್ಬೇಕಾಗಿತ್ತು. ಅಯ್ಯೋ ಅಮ್ಮ, ಹೋಗಿರ್ಬೇಕೇನೋ, ಅದಕ್ಕೆ ನಾನು ಅದೇ ವಿಷಯನೇ ನಿನ್ಗೆ ಹೇಳೋಣ ಅಂತ ಬಂದೆ. ಎದ್ದಾಳ್ತಾ ಇಲ್ಲ ಅಂತ ಅದೇ ತಾನೇ? ಹೌದಾ? ಅಂತೂ ಕಾಟ ತಪ್ತು ಬಿಡು. ಅಲ್ಲ ಸೆನಕಾಗಿರ್ಲಿಲ್ವೇನ್ ಬೇದಿ ಆದಾಗಿಂದನ? ಹಂಗೆ ಇದ್ಲಾ? ಇಲ್ಲ, ನೆನೆ ಸಂದಿಟ್ಟು ಸೆನಕಾದಂಗಿದ್ಲು. ನಮ್ಮ ಮನೆಯವರು ಮಾತ್ರೆ ತಂದ್ಕೊಟ್ಟಿದ್ದು ಸೆನಕಾಗಿದ್ಲು. ಆದ್ರೆ ಇವತ್ತು ಯಾಕೆ ಇದ್ಕಿದ್ದಂಗೆನೆ ರಾತ್ರಿನೂ ಸರಿಯಾಗಿ ಮನೆ ಕಂಡಿಲ್ಲ. ಇವಾಗ ಎದ್ದಾಳ್ಸಿರಿ ಎದ್ದಾಳ್ತಾನೆ ಇಲ್ಲ. ನನಗೆ ಏನೋ ಹೋಗಿರ್ಬೇಕೇನೋ ಅಂತ ಅನುಮಾನ, ಅದಕ್ಕೆ ನಿಮ್ಗೆ ವಿಷಯ ಹೇಳೋಣ ಅಂತ ಬಂದೆ. ಬಾ ಹೋಗೋಣ. ಹೌದೇನೆ? ನಿಜನ ನೀನು ಹೇಳ್ತಿರೋದು? ಆಹಾ, ಎಂತ ಖುಷಿ ಸುದ್ದಿ ಹೇಳಿದೆ. ನೀನಿನ್ ಮೇಲೆ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಬಿಡು. ನಿಮ್ಮ ಅತ್ತೆ ಬಂದಾಗಿಂದ ನಿನಗೆ ಬಿಡುವೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಕೆಲಸ ಕೊಡೋಳು. ಅದು ಮಾಡು ಇದು ಮಾಡು, ನೀರು ತಂದಾಯಿ, ಉಪ್ಪಿಟ್ಟು ಮಾಡು, ಚಿತ್ರಾನ್ನ ಮಾಡು, ಬರೇ ಇದೇನಿ ತಿನ್ನೋದು ಅಡಿಕೆ ಹಾಕೆಂಬೋದು, ಮನೆ ಕೆಮ್ಮೋದು, ಇದೇ ಆಗಿತ್ತು ನಿಮ್ಮ ಅತ್ತೆದು. ಸದ್ಯ ತೊಲಗಿಳಲ್ಲ, ಅಷ್ಟು ಸಾಕು ಬಿಡು. ಹೂ ಕಣಮ್ಮ, ನಿಜ. ನಮ್ಮ ಅತ್ತೆ ಗೊಟ್ಟಕ್ಕೆ ತಂದವಳೆ. ನಾನು ಅದಕ್ಕೆ ಈ ವಿಷಯ ಹೇಳೋಣ ಅಂತಾನೆ ಬಂದಿದ್ದು. ಬಾ ಹೋಗಿ ನೋಡೋಣ. ಹೌದೇನೆ? ನಡಿ ನೋಡೋಣ. ಅಂತೂ ಇಂತೂ ಅವಳು ಗೊಟ್ಟಕ್ಕಂಬಕ್ಕೆ ಬೇದಿ ಬರ್ಬೇಕಾಯ್ತು ನೋಡು. ಈಗ ಕಾಟನೆ ತಪ್ಪು ಬಿಟ್ಟು ಆ ಮುದುಕಿದು. ನಡಿ ಜಲ್ದಿ ಹೋಗೋಣ, ನೋಡೋಣ. ಅಲ್ವೇ ಅವಳು ಉಸಿರಾಡ್ತಾಳೋ ಇಲ್ವೋ ಅಂತಾನ ಮೂಗಿಂತ ಕೈ ಇಕ್ಕಿ ನೋಡ್ಬೇಕಾಗಿತ್ತು.
ಅಯ್ಯೋ ಉಸಿರಾಡೋದು ಗೊತ್ತಾಗಲ್ವೇನಮ್ಮ, ಹೊಟ್ಟೆ ಮ್ಯಾಕು ಕೆಳಕು ಆಡುತ್ತಾನೆ, ಅದ್ನೇನ್ ಕೈಗೆ ನೋಡ್ಬೇಕಾ, ಹೊಟ್ಟೆ ಆಡ್ತಾ ಇರ್ಲಿಲ್ಲ. ಅಲ್ಲೇ ನನಗೆ ಗೊತ್ತಾಗೋಯ್ತು ಇವಳು ನಾನು ಅಂದ್ಕೊಂಡಂಗೆ ಆಗವಳೆ ಅಂತಾನ. ಸದ್ಯ ನಿನ್ನ ಆಸೆಗೆ ಆ ದೇವರು ತಥಾಸ್ತು ಅಂತ ಹೇಳ್ಬಿಡ್ನಲ್ಲ. ಈ ವಯಸ್ಸಿನಾಗ ಆ ಮುದುಕಿಗೆ ಏನ್ ಚಪಲ, ಅದನ್ ಮಾಡು ಇದನ್ ಮಾಡು, ಚಿತ್ರಾನ್ನ ಮಾಡು, ಉಪ್ಪಿಟ್ಟು ಮಾಡು, ಕೋಳಿ ಸಾರು ಮಾಡು, ಕುರಿ ಸಾರು ಮಾಡು, ಮೀನ್ ಸಾರು ಮಾಡು, ಹಂದಿ ಸಾರು ಮಾಡು ಅಂತಾನ ಹೇಳಿದ್ದೆ. ಈಗ ತಿನ್ಲಿ. ಆ ಸರೋಜಿ ಆತ ತಂಗಳು ಸಾರಿ ಬಿಟ್ಟವಳೆ, ನನಗೆ ಅದನ್ನ ತಿಂಬಕ್ಕಾಗಲ್ಲ. ಅದಕ್ಕೇನೆ ಇಡ್ಲಿ ಬೋಂಡ ಎಲ್ಲ ತರಿಸ್ಕೊಂಡು ತಿಂತಾ ಇದ್ದೀನಿ. ಆಹಾ ಎಷ್ಟು ಚೆನ್ನಾಗಿದಾವೆ ಇಡ್ಲಿ, ಹಂಗೇನೆ ಮೆತ್ತಗೆ. ಆಹಾ ಅಯ್ಯೋ ಅಲ್ಲೇ ಸರೋಜಾ, ಏನಿದು ನೀನ್ ನೋಡಿರಿ ಈ ಹಳೆ ಸತ್ಯ ಹೋಗ್ಯವಳೆ, ಇನ್ನೇನು ಗುಂಡಿ ತೆಗ್ದು ಉಣಾಕ್ಬೇಕು ಅಂತ ಹೇಳ್ತಿದ್ದೆ. ಇವಳು ನೋಡಿರಿ ಯೋಸ ಒಂದು ಇಡ್ಲಿ ಮೆಣಸಿಕಾಯಿ ಬೋಂಡ ಎಲ್ಲ ತರಿಸ್ಕೊಂಡು ಹಿಂಗ್ ಕುಂತವಳಲ್ಲೇ ತಿಂತಾನ. ಅಯ್ಯೋ ಅಮ್ಮ, ನನಗೂ ಅದೇ ಆಶ್ಚರ್ಯ ಆಗ್ತೈತೆ. ಅಲ್ಲ ಆವಾಗ್ಲೇನೆ ಉಸಿರೇ ಆಡ್ತಾ ಇರಲಿಲ್ಲ, ಎದ್ದಾಳ್ಸಿ ಅತ್ತೆ ಅತ್ತೆ ಅಂತ ಎದ್ದಾಳ್ಸಿರೂ ಎದ್ದಾಳ ಇಲ್ಲ. ನಾನು ಹೋಗಿರ್ಬೇಕೇನೋ ಅಂತ ಖುಷಿಯಾಗಿದ್ದೆ. ಇವಳು ನೋಡಿದ್ರೆ ಈ ಇಡ್ಲಿ ಇವನ್ನ ಯಾರು ತಂದು ಕೊಟ್ರಪ್ಪ? ಅಯ್ಯಯ್ಯೋ ಏನಮ್ಮ ಇದು, ನನ್ನ ಆಸೆ ಎಲ್ಲನ ಹಾಳಾಗೋಯ್ತಲ್ಲ. ಅಯ್ಯೋ ದೇವ್ರೇ, ಅಯ್ಯೋ ಅಯ್ಯೋ ಅಯ್ಯೋ, ಅದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೆನೋ ಆಸೊಂದು ಇಡ್ಲಿ ಬೋಂಡ ತರಿಸ್ಕೊಂಡವಳಲ್ಲ ನಿಮ್ಮ ಅತ್ತೆ. ಅವಳಿಗೆ ಅಷ್ಟೊಂದು ತರಿಸ್ಕೊಂಬಕ್ಕೆ ದುಡ್ಡೆಲ್ಲಿಂದ ಬಂತೆ? ಅತ್ತೆ ಅತ್ತೆ, ಏನಿದು ಇಷ್ಟೊಂದು ಇಡ್ಲಿ ಇಷ್ಟೊಂದು ಬೋಂಡ ತರಿಸ್ಕೊಂಡು ತಿಂತಾ ಇದೆಯಲ್ಲ, ನಿನಗೆ ಅಷ್ಟು ತಿಂಬಕ್ಕಾಗುತ್ತಾ? ಯಾರು ತಂದ್ಕೊಟ್ರು ಇದನ್ನೆಲ್ಲನ? ಓ ಸರೋಜಾ ಬಂದ್ಯಾ? ಮತ್ತೆ ನೀನಂತೂ ಯಾತು ಮಾಡಿಕ್ಕಲ್ಲ, ತಂಗಳು ಸಾರಿಗೆ ಬಿಟ್ಟು ಒಂದಿಟ್ಟು ಅನ್ನ ಇರ್ಸೋಗಿದ್ಯ, ಅದನ್ನ ಯಾವಳು ಉಂಬ್ತಾಳೆ? ಅದನ್ನ ಉಂಬಕ್ಕಾಗ್ಲಿಲ್ಲಮ್ಮ. ಥೂ, ನಾಯಿನೂ ತಿಂಬಲ್ಲ, ಹಂಗೈತದು. ಅದಕ್ಕೇನೆ ನಾನು ಯಾರ ಹುಡುಗರ ಕೈಗೆ ಒಂದಿಟ್ಟು ದುಡ್ಡು ಕೊಟ್ಟು ಇಡ್ಲಿನೂ ಬೋಂಡನು ತರಿಸ್ಕೊಂಡು ತಿಂತಾ ಇದ್ದೀನಿ. ಯಾಕೆ ಹಂಗ್ ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ದೀರಾ? ಕಣ್ಣೆಸರಾಗುತ್ತೆ, ಬಾಯಿ ಮುಚ್ಕೊಳ್ರಿ ಸಾಕು. ಕಣ್ ಬಿಡ್ಬೇಡ್ರಿ. ನನಗೆ ಈ ಇಷ್ಟು ದಿನ ಬೇದಿಯಾಗಿ ನರಳ್ತಿದ್ದೆ, ಹೆಂಗೋ ಇವಾಗ ಚೆನ್ನಾಗಿದ್ದೀನಿ. ಆಮೇಲೆ ತಿರ್ಕೊಂಡು ಬಿಟ್ಟು ತಿರ್ಗಾ ಬೇದಿ ಆಗಂಗೆ ಮಾಡ್ಗಿಡಿರ ಸಾಕು, ಕಣ್ಣು ಮುಚ್ಕೊಳ್ರಿ. ಅಲ್ಲ ಕಣಕ, ಅದು ಅವಾಗಲೇ ಸರೋಜ ಮಾತಾಡ್ಲಿಲ್ವಂತೆ, ನೀನು ಮನೆ ಕಂಡಿದ್ದವಳು. ಅದಕ್ಕೆ ಪಾಪ ಗಾಬರಿಯಾಗಿ ನಿನಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತ ನಮ್ಮನೆಗೆ ಬಂದಿದ್ಲು ಸರೋಜ. ಬಾರಮ್ಮ ಜಲ್ದು ಏನೋ ಆಗೈತೆ, ನಮ್ಮ ಅತ್ತಿಗೆ ಮಾತಾಡ್ತಿಲ್ಲ ಅಂತಾನ. ನೀನ್ ನೋಡಿದ್ರೆ ಇದೇನಿದು ಹಿಂಗೆ ಈ ಸಂದು ಇಡ್ಲಿ ತಿಂತ ಕುಕ್ಕಳಿದ್ಯಾ? ನಿನ್ನ ಮಗಳು ನನಗೇನೋ ಆತು ಅಂತನ ಗಾಬರಿ ಆಗಿದ್ಲಾ? ಹೌದು, ಗಾಬರಿಯಾಗಿ ನನ್ನ ಕರ್ಕೊಂಬಂದ್ಲು. ನಾನು ಏನಾಯ್ತಪ್ಪ ಅಂತ ನಾನು ಓಡ್ ಬಂದ್ರೆ ನೀನ್ ನೋಡಿದ್ರೆ ಇದೇನಿದು ಗುಂಡ್ ಕಲ್ ಕುಕ್ಕಣಿದ್ಯಾ, ಈ ಸಂದು ಇಡ್ಲಿ ಈ ಸಂದು ಮೆಣಸಿಕಾಯಿ ಬೋಂಡ ತಿಂತಾ ಇದೆಯಾ? ಆಮೇಲೆ ತಿರ್ಗಾ ಬೇದ್ಗಿಡಿ ಕಿತ್ಕೊಳತ್ತು ಇದನ್ನೆಲ್ಲ ತಿಂದು. ಅಲ್ಲ ನಿನಗೇನು ಆಗ್ಲಿಲ್ವಾ? ಏನು ಆಗಿಲ್ವಾ? ಚೆನ್ನಾಗಿದೀಯಾ? ಹ್ಞೂ ಕಣೆ, ಚೆನ್ನಾಗಿದ್ದೀನಿ. ಈ ಸರೋಜ ಅದೇನು ಹಾಕೊಟ್ಲ ಏನೋ ಅವತ್ತು ಉಪ್ಪಿಟ್ನಾಕೆ ಗೊತ್ತಿಲ್ಲ. ಅವತ್ತಿಂದ ಬೇದಿ ಶುರುವಾಗಿತ್ತು, ಇವತ್ತು ಹೆಂಗೋ ಚೆನ್ನಾಗಿದ್ದೀನಿ. ಅವಾಗಲೇ ನನಗೆ ಚೆನ್ನಾಗಿ ನಿದ್ದು ಬಂದಿತ್ತು, ಅದಕ್ಕೆ ಮನೆ ಕಂಡಿದ್ದೆ. ಇವಳು ಕರೆದಿದ್ದು ನನಗೆ ಕೇಳಿಸ್ಲಿಲ್ಲ, ಮನೆ ಕಂಡಿದ್ದೀನಿ. ಈಗ ಎಚ್ಚರ ಆಯ್ತು, ಇವಾಗ ಒಟ್ಟಸ್ತಿತ್ತ. ಇವಳು ಮಾಡಿರೋದು ಉಂಬಕ್ಕಾಗ್ಲಿಲ್ಲ, ಅದಕ್ಕೇನೆ ಅದನ್ನ ನಾಯಿಗೆ ಹಾಕಿ ಇಡ್ಲಿನೂ ಬೋಂಡಾನು ತರಿಸ್ಕೊಂಡು ತಿಂತಾ ಇದ್ದೀನಿ. ಹೋಗ್ರಿ, ಕಣ್ಣೆಸ್ರು ಬಿಡ್ಬೇಡ್ರಿ. ಅಯ್ಯೋ ಅಮ್ಮ, ಏನಮ್ಮ ಇದು ಹಿಂಗಾಗೋಯ್ತು? ನಡಿ ಹೊರಕೋಣ. ಏನು ಮಾಡೋಕ್ಕಾಗಲ್ಲ, ನಾವೊಂದು ಬಗೆದ್ರೆ ದೇವ್ರೊಂದು ಬಗೆತಾನಂತೆ. ನೀನೊಂದು ಆಸೆ ಪಟ್ಟರೆ ಆ ದೇವ್ರು ಇನ್ನೊಂದು ಮಾಡ್ಕೊಕಣವನಿ. ಅಯ್ಯೋ ಈಗ ನೋಡು, ಗುಂಡ್ಕಾಲ್ ಕುಕ್ಕಂಡವಳೆ ಹೆಂಗೋ ಬೇದಿಯಾಗಿ ಬಿದ್ಕಂತಿದ್ಲು. ಈಗ ನೋಡು ನೆಟ್ಗಾಗಿರಂಗೆ ಕಾಣ್ತಾಳೆ. ಇನ್ನು ಮುಂದೆ ನಿನ್ಗೇನು ಗ್ರಾಚಾರನೋ ಏನು? ಅಯ್ಯೋ ಹೋಗ್ರೆ ಆಸೆಗೆ, ಇಲ್ಲಾಂದ್ರೆ ಒಂದು ಇಡ್ಲಿ ಕೊಡ್ತೀನಿ, ತಿಂತೀರೇನು? ಕುಕ್ಕಾಡ್ರಿ ತಿಮ್ಮಂಗಿದ್ರೆ. ಏನು ಬೇಡ, ತಿನ್ನು ನೀನು, ನಾವು ಹೋಗ್ತೀವಿ ಹೊರಕ್ಕೆ. ಬಾರಿ ಸರೋಜಾ. ಇದೇನೇ ಸರೋಜಾ ಹಿಂಗಾಗೋಯ್ತು? ಅಲ್ಲ ನಾನು ಅವಳಿಗೆ ಬೇದಿ ಶುರುವಾದಾಗಿಂದನ ಎದ್ದಿರ್ಲಿಲ್ವಲ್ಲ ನೆನ್ನೆ ತನಕ. ಇವಳು ಬೇದೆಗೆನೆ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ನೀನು ಹೇಳಿದ್ಮೇಲೆ ಅದು ನಿಜಾನು ಅಂತ ಅನ್ನಿಸ್ತು. ಆದರೆ ಈಗ ನೋಡಿದ್ರೆ ಎಲ್ಲ ಉಲ್ಟಂಪಲ್ಟ ಆಗೋಯ್ತಲ್ಲೇ. ಅದೇ ಅಮ್ಮ, ನನಗೂ ಆಶ್ಚರ್ಯ ಆಗ್ತಾ ಇರೋದು. ಅಲ್ಲ ಎದ್ದಾಳ್ದಂಗೆ ಬಿದ್ದಿದ್ಲು. ನಾನು ಗ್ಯಾರಂಟಿ ಇವಳು ಹೋಗಿದ್ದಾಳೆ ಅಂತಾನೆ ಅಂದ್ಕೊಂಡಿದ್ದೆ. ಆದರೆ ಅಯ್ಯೋ ಏನ್ ಮಾಡೋದಮ್ಮ ಈಗ? ಈ ಮುದುಕಿನ ಹೆಂಗ್ ಓಡಿಸೋದಿಲ್ಲಿಂದನ ಹೆಂಗೋ ತೊಲಗಿಡು ಅಂತ ನಾನಂತೂ ಎಷ್ಟು ಖುಷಿಯಾಗಿದ್ದೆ ಅಂದ್ರೆ ಹೇಳ್ಬಾರ್ದು, ನನ್ನ ಕೈಲಿ ತಡ್ಕೊಂಬಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಿನಗೆ ಹೇಳೋಣ ಅಂತ ಓಡ್ ಬಂದೆ. ಅಯ್ಯಯ್ಯೋ ನಮ್ಮ ಖುಷಿ ಒಂದು ಕ್ಷಣ ಹೊತ್ತಿಗೇನೋ ಇರ್ಲಿಲ್ವಲ್ಲಮ್ಮ, ಅದೇ ಹೊರಟೋಯ್ತು ಖುಷಿ ಎಲ್ಲನ. ಅಯ್ಯಯ್ಯೋ ಏನು ಮಾಡೋಕ್ಕಾಗಲ್ಲ ಬಿಡು. ಇನ್ನೇನು ಮಾಡೋದು, ನಿನ್ನ ಹಣೆ ಬರನೇ ಸರಿ ಇಲ್ಲ ಯಾಕನ. ಈ ಮುದುಕಿ ಬಂದಾಗಿಂದ ಪಾಪ ನಿನಗಂತೂ ಕಷ್ಟದ ಮೇಲೆ ಕಷ್ಟ.
ಬಿಡು ಆ ಮುದ್ಕಿ ಇನ್ನು ಯೋಚಿಸ್ತೀನಿ ಇರ್ತಾಳೆ, ಯಾವ್ದ್ರಾಗಾದ್ರೂ ಒಂದು ಕಾಯಿಲೆ ಬಂದು ಗೊಟಕ್ ಅಂತಾಳೆ. ನೀನೇನು ತಲೆ ಕೆಡ್ಸ್ಕೊಬೇಡ, ನಡಿ ನಮ್ಮಂತಕ್ಕೆ ಹೋಗೋಣ. ಹೋಗಿ ಯಾತನ ನಾವು ಒಂದಿಷ್ಟು ಪಕಡನ ಗಿಕಡನ ಮಾಡ್ಕೊಂಡು ತಿಂಬನ. ಹೆಂಗೂ ಯಾರು ಇಲ್ಲ, ಕಂಬ್ಳಿನೂ ಇಲ್ಲ, ನಿಮ್ಮ ಅಪ್ಪಯ್ಯ ನಿಮ್ಮ ತಮ್ಮ ಯಾರು ಇಲ್ಲ, ನಡಿ ಹೋಗೋಣ. ಅಯ್ಯೋ ಅಮ್ಮ, ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಆಯ್ತಲ್ಲಮ್ಮ. ಏನು ಮಾಡೋಕ್ಕಾಗಲ್ಲಮ್ಮ, ಎಲ್ಲ ನಮ್ಮಂತೆಯೇ, ಯಾವುದೂ ಆಗಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.